ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರು ಪ್ರತಿಭಟನೆ ಮಾಡ್ತಾರಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಎಷ್ಟು ಮಂದಿ ಸಂಪರ್ಕದಲ್ಲಿದ್ದಾರೆ, ಎಷ್ಟು ಹಳ್ಳಿಗಳಿಗೆ ಹೋಗಿದ್ದಾರೆ, ಎಷ್ಟು ಜನರನ್ನು ಸಂಪರ್ಕಿಸಿ ಮಾತಾಡ್ತಾರೆ ಅನ್ನೋದು ಇಲ್ಲಿ ರುಜು ಆಗತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ಓದರೋದು. ಅಕ್ರಮ ಅಕ್ರಮ ಎಲ್ಲಿ ಅಕ್ರಮ ಐತಿ? ಅಕ್ರಮ ಇದೆ ತೋರಿಸ್ಬೇಕಲ್ಲಪ್ಪ ಇವನು. ಸುಮ್ಮನೆ ಪತ್ರ ಬರ್ತೀನಿ, ಕಂಪ್ಲೇಂಟ್ ಬರ್ತೀನಿ, ನಿಮ್ಮ ಮನಸ್ಸು ಅಶಾಂತಿಗೋಸ್ಕರ ನೀವು ಮಾಡ್ತಿರುವಂಥ ಕೆಲಸ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ನಾವು ಮಾಡೋದು ಮಾಡಿದ್ವಿ, ಹೋಗ್ರಪ್ಪ, ಇವ್ರದ್ದು ಕೇಂದ್ರ ಸರ್ಕಾರ ಐತಲ್ಲ, ಕರ್ಕೊಂಡು ಹೋಗ್ರಿ. ನೀವಾಗ ತೊಗೊಂಡು ನಿಮ್ಮ ಲೋಕಸಭಾ ಸದಸ್ಯರು ಕರ್ಕೊಂಡು, ನಿಮ್ಮ ವಿರೋಧ ಪಕ್ಷದ ನಾಯಕರು ಕರ್ಕೊಂಡು ಪ್ರಧಾನಿಗಳ ಹತ್ರ ನಮ್ಮ ರಾಜ್ಯಕ್ಕೆ ಬರ್ಬೇಕಾಗಿರುವಂಥ GST ಪಾಲ್ ಕೊಡಿಸ್ರಿ, ರೈತರಿಗೂ ಕೊಡಬೇಕಾಗಿರುವಂಥ FRP ರೇಟ್ ಫಿಕ್ಸ್ ಮಾಡಿಸ್ರಿ, MSP ಫಿಕ್ಸ್ ಮಾಡಿಸ್ರಿ, ಬೆಂಬಲ ಬೆಲೆ ಕೊಡ್ರಿ. ಯಾರು ಬೇಡ ಅಂದ್ರೆ ಇವ್ರಿಗೆ? ಇವ್ರ ಕೈಲಿ ಅಧಿಕಾರ ಇಟ್ಕೊಂಡು ಇಲ್ಲಿ ರಾಜ್ಯ ಸರ್ಕಾರದ ಮೇಲೆ ದೂರದು, ಅದನ್ನು ಕೊಟ್ಟಿಲ್ಲ, ಇನ್ನು ಕೊಟ್ಟಿಲ್ಲ, ಎದಕ್ಕೆ ಪ್ರತಿಭಟನೆ ಮಾಡ್ತಾರೆ ಇವರು? ಹೋಗಿ ಎದರ ಬದ್ರ ಕುಂದಿರ್ಸ್ರಿ, ನಾನು ದಾಖಲೆ ತೊಗೊಂಬರ್ತೀನಿ, ಬಿಡುಗಡೆ ಮಾಡ್ತೀನಿ. ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟೇಜ್ 18ರಿಂದ 23ರೊಳಗೂ ಎಷ್ಟು ಪಾಯಿಂಟ್ನಾಗ ಎಷ್ಟೆಷ್ಟು ಪರ್ಸೆಂಟೇಜ್ ಇತ್ತು, ಎಷ್ಟು ಪಾಯಿಂಟ್ ಚಲೋ ಇದ್ದು, ಎಷ್ಟು ಲೋಕಾಯುಕ್ತ ಕೇಸ್ ಅದು ವಿತ್ ದಾಖಲೆ ಬಿಡುಗಡೆ ಮಾಡ್ತೀನಿ ನಾನು. ಇವನು ಮಾಡಿದ ಕರ್ಮಕಾಂಡದಿಂದ ನಾನು ಶಾಸಕನಾದ ಮೇಲೆ 4 ಇದೇ ಮರಳು ಏನು ಉದ್ಯೋಗ ಮಾಡೋವಂಥವ್ರ ಮೇಲೆ 4ನ 5 ಕೇಸ್ ಆಗಿದಾವೆ. ನಾನು ಬಂದ ಮೇಲೆ 23ಕ್ಕೆ. ಯಾಕೆ? ಅವು ಲೋಕಾಯುಕ್ತವರು ಅದಕ್ಕೆ ದಾಳಿ ಮಾಡಿದ್ರು, ಅವು ಪರಿಶೀಲನೆ ಮಾಡಿದರು, ಅವ್ರ ಮೇಲೆ ಇವತ್ತು ಮೊಕದ್ದಮೆ ಆಗಿದ್ದಾವೆ. ಯಾವ ಅಕ್ರಮ? ಸುಮ್ಮನೆ ಅಕ್ರಮ. ಇಸ್ಪೇಟ್ ಅಂತಾರ, ಇಸ್ಪೇಟ್ ತೋರಿಸು ಅಂತ ಹೇಳ್ರಿ ಅವಂಗೆ. ನನಗೇನು ಪಾಯಿಂಟಿಗೆ ಕರೆದೆ, ತುಂಬಕ್ಕೆ ಬಾ, ತೊಂಡ್ಯಾಳಕ್ಕೆ ಬಾ, ನಾನು ಇವನು ಕೈಯನ್ನು ಆಳ ಹೋಗಿ ಖಾಲಿ ಇದ್ದೀನಿ, ನೀನು ಅಡ್ಡಾಡ್ಕೊಂತು ತೊಂಡ್ಯಾಳಗರ ಅಡ್ಡಾಡು. ಇದಕ್ಕೆ ನೀನು ಏಜೆಂಟರ್ ಬಿಟ್ಟಿದ್ದಿಲ್ಲ, ಪ್ರತಿಯೊಂದು ಪಾಯಿಂಟಿಗೆ 16% ತಿಂತಿದ್ದಿಲ್ಲ, ಗೊತ್ತಿಲ್ಲ ನನಗೆ. ನಿನ್ನ ಮಗ ಕಂಠಿ ಸರ್ಕಲ್ನಾಗ ಅಲ್ಲಿ ಅವ್ನು ಶೆಟ್ಟಿ ಅಂಗಡಿಯಾಗ ಕೂತ್ಕೊಂಡು ರೊಕ್ಕ ವಸೂಲು ಮಾಡ್ತಿದ್ದಿರಲ್ಲ, ಗೊತ್ತಿಲ್ಲ? APMC ಆಗ ಒಂದಿಷ್ಟು ರೊಕ್ಕ ವಸೂಲು ಮಾಡೋ ಗ್ಯಾಂಗ್, ಇಲ್ಲಿ ಕಡ್ಡಿ ಸರ್ಕಲ್ನಾಗ ಒಂದಿಷ್ಟು ಮಂದಿ ಗ್ಯಾಂಗ್, ಇವಾ ಮಾಡಿದ ಕರ್ಮ ಕಾಂಡ ಐತಿ. ಮಾತಾಡ್ತಾನೆ ಇನ್ನೊಬ್ಬರ ಬಗ್ಗೆ. ಅಂದ್ರೆ ಅವ ತಿಳ್ಕೊಂಬಿಟ್ರೆ ಇವರು ಹಿಂಗೆ ಮಾಡಾಕತ್ತಾರ ಅಂತೇಳಿ. ನಾವು ಅಂಥ ಜನ ಅಲ್ಲ, ನಮಗೆ ಅಕ್ರಮ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇವನು ಬಗಲಾ ಸೀರೆ ಇಟ್ಕೊಂಡು ಬಂದಾವಿಲ್ಲ ರೊಕ್ಕ ಮಾಡ್ಬೇಕಂತ. ನಾನು ಇದೇ ತಾಲೂಕಿನಾಗ ಹುಟ್ಟಿನಿ, ಇದೇ ತಾಲೂಕಿನಾಗ ಸಾಯವ. ನನ್ನ ತಾಲೂಕಿನ ಜನತೆ ನನಗೆ ಗೊತ್ತಿತ್ತು ಏನು ಮಾಡಾಕತ್ತೀನಿ, ನೋಡಾಕತ್ತಾರ ನನ್ನ ದಿನನಿತ್ಯ. ಏನು ಅಭಿವೃದ್ಧಿ ಮಾಡ್ತಾಯಿದ್ದೀನಿ, ರೈತರಿಗೆ ಏನು ಮಾಡ್ತಾಯಿದ್ದೀವಿ, ನೀರಾವರಿ ಏನು ಮಾಡ್ತಾಯಿದ್ದೀವಿ, ಕುಡಿಯೋ ನೀರಿಗೆ 170 ಹಳ್ಳಿಗಳಿಗೆ ಕುಡಿಯೋ ನೀರಿನ ಯೋಜನೆ ತಂದೀನಿ. ಎಷ್ಟು ಅಭಿವೃದ್ಧಿ ಕೆಲಸಗಳು ನಡೆದಾವೆ. ಅವನಿಗೆ ಸಹಿಸೋಕ್ಕಾಗ್ತಾ ಇಲ್ಲರಿ. ಅದ ಹೇಳ್ತಾರಲ್ಲ, ನಿರ್ಧಾರ ಮಾಡಿದ್ದಾರೆ 23 ಜನ. ಏನು ಉತ್ತರ ಕೊಡಬೇಕಾಗಿತ್ತು? ನಿಚ್ಚಳ ಬಹುಮತದಿಂದ ಕೊಟ್ರ ಉತ್ತರ. ಸಾಕಾಗಿಲ್ಲ ಇವನಿಗೇನ್ರ? ಇಲ್ಲಿವರೆಗೆ ನನ್ನ ವಿರುದ್ಧ ಗೆದ್ದಿದ್ದು 5,000 ಓಟ್ನಾಗ, ನಾನು ಸೋಲ್ಸಿದ್ದು ಒಂದು ಸಾರಿ 16, ಒಂದು ಸಾರಿ 30,007 ಓಟ್. ಯಾಕೆ ಇಷ್ಟ ಅಷ್ಟೊಂದು ಬಹುಮತದಿಂದ ಅವ್ನು ಸೋಲಿಸ್ಬೇಕು? ಇಷ್ಟ ಅರ್ಥ ಮಾಡಿಕೊಡ್ರಿ. ಬೊಗಳೇದ ಆಸಯ್ಯ ಅವಾಗ ಅದಕ್ಕೆ ಹೇಳ್ತೀನಲ್ಲ, ಇನ್ನ ಗೋನ ನಿಂತಿಲ್ಲ, ಗೋನ್ ನಿಂದಿರ್ಸ್ಕೊಂಬ ನಿಮ್ಮ ಊರಿಗೆ ಹೋಗಿಲ್ಲ ಕೇಳಕ್ಕೆ.